ಹಾಯ್, ಎಲ್ರಿಗೂ ನಮಸ್ಕಾರ. ಎಲ್ರು ಹೇಗಿದ್ದೀರಾ? ಎಲ್ರು ಚೆನ್ನಾಗಿದ್ದೀರಾ ಅನ್ಕೊಳ್ತೀನಿ. ಇವತ್ತಿನ ವಿಷಯಪ್ಪ ಏನಂದ್ರೆ ನಾವು ಕುವೈಟ್ ಸಿಟಿ ನಿಯರ್ ಅಲ್ಲಿರುವಂತಹ ಒಂದು ಅಮೆಜಾನ್ ರಿವರ್ ಅನ್ನೋ ಒಂದು ಮಿನಿ ಝೂಗೆ ಹೋಗ್ತಿದ್ದೀರಿ. ಇದು ನಾವು ಹೊರಗಡೆ ನೋಡ್ತಿರೋದು. ಇಲ್ಲಿ ಹೊರಗಡೆ ನೋಡಿದ್ರೆ ರೋಡ್ ಸೈಡ್ ಅಲ್ಲೇ ಇದೆ ಈ ಹೊರಗಡೆ ಬೋರ್ಡ್ ಇದು. ಒನ್ಸ್ ನಾವೇನಾದ್ರು ಎಂಟ್ರೆನ್ಸ್ ಆಗ್ಬೇಕಂದ್ರೆ ನಾವು ಎಂಟ್ರೆನ್ಸ್ ಆದ ತಕ್ಷಣ ನಾವು ಇಲ್ಲಿ ಪ್ರಾಣಿಗಳು ನೋಡ್ಬೇಕಾದ್ರೆ ನಾವು ಟಿಕೆಟ್ ಅನ್ನೋದು ಬೈ ಮಾಡಬೇಕಾಗುತ್ತೆ. ಆ ಟಿಕೆಟ್ ರೇಟು ಒಂದು ಬಂದು ನಾರ್ಮಲ್ ಟಿಕೆಟ್ 2.5 KD ಆಗುತ್ತೆ. ಅದೇ ತರ ಇನ್ನೊಂದು ಬಂದು ಐಫೈ ಟಿಕೆಟ್ ಅಂತ 6 KD ಆಗುತ್ತೆ. 6 KD ನಾವು ತಗೊಂಡ್ರೆ ಏನಂದ್ರೆ ಅವರು ಪ್ರಾಣಿಗಳಿಗಾಗುವಂಥ ಫುಡ್ ಕೊಡ್ತಾರೆ. ಅದನ್ನ ಫೀಡ್ ಮಾಡ್ಬೋದು. ನಾನು ಫಸ್ಟ್ ಟೈಮ್ ಹೋಗೋದ್ರಿಂದ ನಾನು 2.5 KD ಟಿಕೆಟ್ ಅಂತ ತಗೊಳ್ತೀನಿ. ಅದು ಬಂದು ನಮ್ಮ ಇಂಡಿಯನ್ ಕರೆನ್ಸಿಯಲ್ಲಿ ₹687 ಆಗುತ್ತೆ. ಒನ್ಸ್ ನಾನು ಟಿಕೆಟ್ ತಗೊಂಡ ತಕ್ಷಣ ಅದ್ರ ಮುಂದೆನೇ ನಮಗೆ ಒಂದು ಚಿಕ್ಕ ಚಿಕ್ಕ ಪ್ರಾಣಿಗಳಾಗಿರುವಂತಹದ್ದು ಇವರು ಝೂವಲ್ಲಿ ಇಟ್ಟಿದ್ದಾರೆ. ಅದು ಯಾವುದಂದ್ರೆ ಅಳಿಲಾಗಿರ್ಬೋದು. ಅಳಿಲ್ ಬಂದು ನಮಗೆ ಆಲ್ಮೋಸ್ಟ್ ಅಲ್ಲಿ ನಮ್ಗೆ 285 ಸ್ಪೀಶೀಸ್ ಆಫ್ ಅಳಿಲ್ಗಿದಾವೆ ನಮ್ಮ ಇಲ್ಲಿ ವರ್ಲ್ಡಲ್ಲಿ. ಇದರಲ್ಲಿ ಇಲ್ಲಿ ಬಂದು ನಮಗೊಂದು ಮಿನಿಮಮ್ ಒಂದು 6ರಿಂದ 7 ಟೈಪ್ಸ್ ಆಫ್ ಅಳಿಲ್ಸ್ ಬ್ರೀಡ್ಸ್ ಇಟ್ಟಿದ್ದಾರೆ. ಮತ್ತೆ ಕಲರ್ಸ್ ಕೂಡ ಅಷ್ಟೇ. ಮತ್ತೆ ಚಿಕ್ಕ ಚಿಕ್ಕ ನ್ಯಾನೋ ಮೈಕ್ರೋ ಅಂತಾರಲ್ಲ ಅಷ್ಟು ಚಿಕ್ಕದಕ್ಕೆ ಕೂಡ ಆಗುವಂತಹ ಮರಿಗಳು ಕೂಡ ಇಟ್ಟಿದ್ದಾರೆ ಇವರು. ಅದೇ ರೀತಿ ನೋಡೋದಾದ್ರೆ ಆಮೆ ಏನಂತಾರೆ, ಆಮೆಯಲ್ಲಿ ಕೂಡ ಒಂದು 2-3ರಿಂದ ಒಂದು 4 ಸ್ಪೀಶೀಸ್ ಅನ್ನು ಇಟ್ಟಿದ್ದಾರೆ. ಅದ್ರಲ್ಲೂ ಕೂಡ ಸೈಜ್ನಿಂದ ಸೈಜು ಚಿಕ್ಕದಿಂದ ದೊಡ್ಡದು ಕೂಡ ಅವು ಡಿಫ್ರೆಂಟ್ ಡಿಫ್ರೆಂಟ್ ಆಫ್ ಬ್ರೀಡ್ಸ್ ಕೂಡ ಇಟ್ಟಿದ್ದಾರೆ. ಅದೇ ರೀತಿ ನೋಡೋದಾದ್ರೆ ಮತ್ತಿದೆಲ್ಲ ನೋಡ್ಕೊಂಬಂದ ಕಲರ್ನ ಆದ್ಮೇಲೆ ಮತ್ತಿದ್ರ ಮುಂದೆ ಕಾಣಿಸೋದು ಇನ್ನೊಂದು ಬಂದು ನಮಗೆ ಊಸರವಳ್ಳಿ ಅನ್ಬೋದು. ಊಸರವಳ್ಳಿಲೂ ಕೂಡ ನಮಗೆ ಇಲ್ಲಿ ಮಿನಿಮಮ್ ಬಂದು ನಮಗೆ ಒಂದು 12ರಿಂದ 13 ಡಿಫ್ರೆಂಟ್ ಆಫ್ ಊಸರವಳ್ಳಿ ನೋಡ್ಬೋದು. ಅದ್ರಲ್ಲಿ ಕೂಡ ಕಲರ್ಸ್ ಕೂಡ ಡಿಫ್ರೆಂಟ್ಸ್ ಇರ್ತವೆ. ಮತ್ತೆ ಅದ್ರ ಬ್ರೀಡ್ಸ್ ಕೂಡ ಡಿಫ್ರೆಂಟ್ ಇರ್ತವೆ. ಇದರಲ್ಲಿ ಪ್ರತಿಯೊಂದು ಕಲರ್ಸ್ ಕೂಡ ನಾವು ಡಿಫ್ರೆಂಟ್ ಡಿಫ್ರೆಂಟ್ ಆಗಿ ಚೇಂಜ್ ಆಗೋದು ಪ್ರತಿಯೊಂದು ನೋಡ್ಬೋದು. ಇದೆಲ್ಲ ಬಂದು ಫಸ್ಟ್ ನಾವು ಎಂಟ್ರೆನ್ಸ್ ಆದ ತಕ್ಷಣ ನೋಡೋದು ಬಂದು ಪಾರ್ಟಿಷನ್ ಅಲ್ಲಿ. ಒನ್ಸ್ ನಾವೇನು ಪಾರ್ಟಿಷನ್ ಎಂಟ್ರೆನ್ಸ್ ಆದ ತಕ್ಷಣ ಮುಂದೆ ವಿವಿಧವಾದಂತಹ ಪ್ರಾಣಿಗಳು ಕೂಡ ಇದಾವೆ. ಅದು ಯಾವ್ಯಾವು ಅಂತ ನಾವು ನೋಡೋಣ. ನಾವೇನಾದ್ರು ಒಳಗಡೆ ಎಂಟ್ರೆನ್ಸ್ ಆದ ತಕ್ಷಣ ಒಳಗಡೆ ಬಂದಾಗ ನಮಗೆ ಮೇನ್ ಆಗಿ ಕಾಣಿಸೋದು ಬಂದು ಇಲ್ಲಿ ಲವ್ ಬರ್ಡ್ಸ್ ನೋಡಿ. ಡಿಫ್ರೆಂಟ್ ಡಿಫ್ರೆಂಟ್ ಕಲರ್ಸ್ ನೋಡಿ ಎಂಜಾಯ್ ಮಾಡ್ತಿದ್ದಾವೆ. ಫ್ರೆಂಡ್ಸ್ ಜೊತೆ ಅವ್ರವ್ರಿಗೆ ಬೇಕಾದವ್ರ ಜೊತೆ ಎಂಜಾಯ್ ಮಾಡ್ತಿದ್ದಾವೆ. ಅದೇ ಥರ ನೋಡೋದಾದ್ರೆ ಬೇರ್ ಕ್ಯಾಟ್ಸ್ ನೋಡ್ಬೋದು. ಬೇರ್ ಕ್ಯಾಟ್ ಬಂದು ನಮಗೆ ಇದು ಸೌತ್ ಈಸ್ಟ್ ಏಷ್ಯಾದಲ್ಲಿ ತುಂಬ ಹೆಚ್ಚಾಗಿ ಕಾಣಿಸ್ಬರುತ್ತೆ. ಬಟ್ ಸೇಮ್ ಕ್ಯಾಟ್ ಥರ ಇರುತ್ತೆ, ಬಟ್ ಡಿಫ್ರೆಂಟ್ ಫೇಸ್ ಇರುತ್ತೆ ಇದ್ರಾಗೆ. ಅದೇ ಥರ ನೋಡೋದಾದ್ರೆ ಇದು ಸ್ನೋವಿ ಯಾವನ್ ಅಂದ್ರೆ ಯಾರು ಹುಡುಗಿ ಅನ್ಕೋಬೇಡಿ ಗುರು. ಸ್ನೋವಿ ಯಾವ್ ಅಂದ್ರೆ ಗೂಬೆ. ಅದು ಗೂಬೆ ಹೆಸರದು. ಸ್ನೋವಿ ಯಾವ್ ಅಂದ್ರೆ ಗೂಬೆ. ಇದೇನೋ ರಾತ್ರಿ ಟೈಮಲ್ಲಿ ಅಂದ್ರೆ ನಾವು ಕಣ್ಮುಂದೆ ಬಂದ್ರೆ ಶಾಕೆ ಗುರು. ಎಲ್ಲ ಒಂದೇ ಹತ್ರ ಅಲ್ಲೇ ಆಗ್ಬಿಡುತ್ತೆ. ಹಂಗೆ ನೋಡುತ್ತೀವಿ ಗುರಾಯಿಸ್ಕೊಂಡು ನಮ್ಮನ್ನೇ. ಇದೆಲ್ಲ ನೋಡಿದ ತಕ್ಷಣ ಇಲ್ಲಿ ನಮಗೆ ಗೋಲ್ಡನ್ ಫಿಶಸ್ ನೋಡ್ಬೋದು. ಒಂದು ಚಿಕ್ಕ ಸ್ವಿಮ್ಮಿಂಗ್ ಇದರಲ್ಲಿ ಅದು ಗೋಲ್ಡನ್ ಫಿಶಸ್ನ ಒಂದು ಟ್ಯಾಂಕ್ ಮಾಡಿ ಬಿಟ್ಟಿದ್ದಾರೆ. ಅದೇ ಥರ ನೋಡಿದ್ರೆ ಇದು ಸೆವರಲ್ ಕ್ಯಾಟ್ ಅಂತ. ಇದು ಸೆವರಲ್ ಕ್ಯಾಟ್ ಬಂದು ನಾರ್ತ್ ಕೊರಿಯಾದಲ್ಲಿ ತುಂಬ ಕಾಣಿಸುತ್ತೆ ಈ ಥರ ಪ್ರಾಣಿ. ಅದೇ ರೀತಿ ನೋಡೋದಾದ್ರೆ ಕಿಂಗ್ ಫ್ಯಾಜೋ ಬಂದು ಇದು ನೋಡಿ. ಇದು ಅಷ್ಟೇ ಸೇಮ್ ಬಂದು ಇದು ನಾರ್ತ್ ಕೊರಿಯಾ ಮತ್ತು ಸೌತ್ ಆಫ್ರಿಕಾದಲ್ಲಿ ಜಾಸ್ತಿ ಇರ್ತವೆ. ಕಿಂಗ್ ಫ್ಯಾಜೋ ಇದು ಮೋಸ್ಟ್ಲಿ ಎಲ್ಲೋ ಜಿಮ್ ಬಾಡಿ ಆಗಿರ್ಬೋದಾಗುತ್ತೆ. ಅದಕ್ಕೆ ಇದು ನೋಡಿ ಕಾಲುಗಳೆಲ್ಲ ಮೇಲೆ ಹಾಕ್ಬಿಟ್ಟು ಕೆಳಗಡೆ ಎಲ್ಲ ಬಾಡಿ ಉಯ್ಯಾಡಿಸ್ತಿದೆ. ಯಾವ ರೇಂಜಿಗೆ ಮಾಡ್ತಿದೆ ಅಂದ್ರೆ ಕಿಂಗ್ ಫ್ಯಾಜು ಸೂಪರ್. ನೀನಂತೂ ಚಿಂದಿ ಗುರು. ಸೂಪರ್. ನಾವು ನೋಡ್ತಿರೋದು ಬಂದು ಗೋಲ್ಡನ್ ಐನ್ ಅಂತ. ಇದು ಸೇಮ್ ನಮ್ ಕೋತಿ ತರ ಇರುತ್ತೆ, ಬಟ್ ಡಿಫ್ರೆಂಟ್ ಫೇಸು. ಇದೆಲ್ಲ ಬಂದು ನಾರ್ತ್ ಏಷ್ಯಾದಲ್ಲಿ ಜಾಸ್ತಿ ಕಾಣಿಸುತ್ತೆ. ನಮ್ಮ ಕಡೆ ಎಲ್ಲ ಇರಲ್ಲ ಇದು ಈ ಥರದ್ದು. ಅದೇ ಥರ ಇಲ್ಲಿ ನೋಡೋದು ಬಂದು ಇಲ್ಲಿ ಮುಳ್ಳಂದೆ ನೋಡ್ಬೋದು. ಈ ಮುಳ್ಳಂದೆ ನೋಡಿ ಒಂಟಿ ಮಾಡ್ಬಿಟ್ಟಿದ್ದಾರೆ ಪಾಪ. ಅದೊಂದೇ ಆಡಕ್ಕೂ ಆ ಕಡೆಯಿಂದ ಈ ಕಡೆಯಿಂದ ಓಡಾಡ್ಕೊಂಡಿದೆ. ಇದರ ಹೆಸರು ಬಂದು ನಮಗೆ ಬ್ರೆಜಿಲಿಯನ್ ಫರ್ಕಿಫೈ ಅಂತ. ಅದೇ ಥರ ನೋಡೋದಾದ್ರೆ ಇಲ್ಲಿ ಗುಳ್ಳೆ ನಾಯಿ ಮರಿಗಳು ನೋಡ್ಬೋದು. ಗುಳ್ಳೆ ನಾಯಿ ಮರಿಗಳು ಬಂದು ನಮಗೆ ಇಲ್ಲಿ ಕಂಪೇರ್ ಮಾಡ್ಕೊಂಡು ಅದೆಲ್ಲ ದೊಡ್ಡ ಸೈಜ್ ಇರ್ತವೆ, ಇಲ್ಲಿ ಸ್ಮಾಲ್ ಸೈಜ್ ಇರ್ತವೆ. ಈ ಕ್ಲೈಮೇಟ್ಗೆ ಇವು ಅಡ್ಜಸ್ಟ್ ಆಗುತ್ತೆ. ಇದ್ರ ಹೆಸರು ಏನಂದ್ರೆ ನಮಗೆ ಡೆಸರ್ಟ್ ಫಾಕ್ಸ್ ಅಂತ ಇಟ್ಟಿದ್ದಾರೆ. ಡೆಸರ್ಟ್ ಫಾಕ್ಸ್ ಅಂದ್ರೆ ಡೆಸರ್ಟ್ ಕಂಟ್ರಿ ಡೆಸರ್ಟ್ ಫಾಕ್ಸ್ ಅಂತಿದ್ದಾವೆ. ಅದೇ ಥರ ನೋಡ್ಕೊಂಬಂದ್ರೆ ನಮಗೆ ಗೂಬೆಗಳು ಕಾಣಿಸುತ್ತೆ. ಈ ಗೂಬೆ ಬಂದು ಎಷ್ಟು ಕ್ಯೂಟ್ ಆಗಿದೆ ನೋಡಿ, ವೈಟ್ ಕಲರ್ದು. ಅದೇ ಥರ ಇಲ್ಲಿ ನೋಡಿದ್ರೆ ಮತ್ತಿನ್ನೊಂದು ಬಂದು ನಾನು ಅದರ ಜೊತೆ ಆಟ ಆಡಿದ್ದೀನಿ ನೋಡಿ. ಅದು ನೇಮ್ ಬಂದು ನಮಗೆ ಸ್ವೆಕ್ಟಿಫೈ ಅಂತ. ಇದು ನೋಡಿ ಯಾವ ಥರ ಅಟ್ಯಾಕ್ ಮಾಡೋದು. ನಮ್ಮ ಮುಟ್ಟಕ್ಕೆ ಹೋದ್ರೆ ಮುಟ್ಟಕ್ಕೆ ಬಿಡಲ್ಲ. ಯಾವ್ದಾದ್ರು ಶತ್ರು ಬರುತ್ತೆ ನೋಡಿ, ಆ ಥರ ಅಟ್ಯಾಕ್ ಮಾಡ್ತಿದ್ದಾವೆ. ಇಲ್ಲಿ ನಮಗೆ ಒಂದು 4ರಿಂದ ಒಂದು 5 ಟೈಪ್ ಆಫ್ ಗೂಬೆಗಳನ್ನ ಅವೈಲೇಬಲ್ ಇದೆ. ಅದ್ರ ಕಲರ್ಸು ಮತ್ತು ಸ್ಮಾಲು ಮತ್ತು ಅದರ ಅಪಿಯರೆನ್ಸ್ ಇರ್ಬೋದು ಮತ್ತು ಸೈಜ್ ಇರ್ಬೋದು. ಆ ಥರ ಡಿಫ್ರೆನ್ಸ್ ಆಫ್ ಗೂಬೆಗಳು ಕೂಡ ಈ ಝೂ ಅಲ್ಲಿದೆ, ಚಿಕ್ಕ ಝೂ ಅಲ್ಲಿ. ಒಂದು ನಮಗೆ ಮಂಗೂಸ್ ಅಂತ. ಇದ್ರ ಇನ್ನೊಂದು ಹೆಸರು ಬಂದು ನಮಗೆ ಮೀರ್ ಕ್ಯಾಟ್ ಅಂತ. ಇದು ನಾವು ಮೂವೀಸಲ್ಲಿ ಕೂಡ ನೋಡ್ಬೋದು ನಾವು. ಕ್ಯಾಚ್ ಇಟ್ ಅಂತ ಮತ್ತೆ ಅನಿಮೇಷನ್ಸ್ ಮೂವಿ ಎಲ್ಲ ಚಿಕ್ಕ ಮಕ್ಳು ನೋಡ್ತಾರಲ್ಲ ಆ ಥರ ಮೂವೀಸ್ ಎಲ್ಲ ಇದು ಇದೆ ಮೀರ್ ಕ್ಯಾಟು. ಅದೇ ಥರ ಇಲ್ಲಿ ನೋಡೋದಾದ್ರೆ ಡಿಫ್ರೆಂಟ್ ಆಫ್ ಸ್ನೇಕ್ಸ್ ಇದಾವೆ. ಮತ್ತೆ ನಮ್ಮ ಹಳ್ಳಿ ಭಾಷೆಯಲ್ಲಿ ಏನಂತಾರೆ ಅಂದ್ರೆ ಇಲ್ಲಿ ತೊಣ್ಣೆ ತೋಡ ಹತ್ರ ಹೋದಾಗ ಕಾಣಿಸ್ತಾವಲ್ಲ, ಅದರ ಇರೋದು ಡಿಫ್ರೆಂಟ್ ಆಫ್ ಬ್ರೀಡ್ಸ್ ಕೂಡ ಇದಾವೆ ಇಲ್ಲಿ. ಅದೇ ಥರ ನೋಡೋದ್ರಲ್ಲಿ ಬ್ಲ್ಯಾಕ್ ಡ್ರ್ಯಾಗನ್ ಆಗಿರ್ಬೋದು, ಮತ್ತೆ ವೈಟ್ ಸ್ನೇಕ್ಸ್ ಆಗಿರ್ಬೋದು, ಮತ್ತೆ ಡಿಫ್ರೆಂಟ್ ಟೈಪ್ ಸ್ನೇಕ್ಸ್ ಕೂಡ ಇಲ್ಲಿ ಅವೈಲೇಬಲ್ ಇರ್ತವೆ. ಇಷ್ಟು ನಾವು ಒಳಗಡೆ ನೋಡಿದಂತಹ ಚಿಕ್ಕ ಪ್ರಾಣಿಗಳ ಝೂ ಆಗಿರ್ಬೋದು. ಚಿಕ್ಕ ಝೂ ಇದು. ಅದೇ ಥರ ಇಲ್ಲಿ ಹೊರಗಡೆ ಎಕ್ಸಿಟ್ ಆದ ತಕ್ಷಣ ನಮಗೆ ಇಲ್ಲಿ ಲವ್ ಬರ್ಡ್ಸ್ ನೋಡ್ಬೋದು. ಲವ್ ಬರ್ಡ್ಸ್ ಯಾಕೆ ಇಟ್ಟಿದ್ದಾರೆ ಅಂದ್ರೆ
ಇಲ್ಲಿ ಇನ್ವಾಲ್ವ್‌ಮೆಂಟ್ ಮೇನ್ ಆಗಿರುತ್ತೆ. ನಾವು ಒಂದು ಇನ್ವಾಲ್ವ್‌ಮೆಂಟ್ ಒಂದು ಪಕ್ಷಿ ಹತ್ರ ಆಗಲಿ, ಒಂದು ಪ್ರಾಣಿ ಹತ್ರ ಆಗಲಿ ನಾವು ಇನ್ವಾಲ್ವ್ ಮಾಡ್ಕೊಂಡ್ರೆ ಎಷ್ಟು ಖುಷಿ ಪಡ್ತೀರೋ, ಎಷ್ಟು ಸಂತೋಷ ಆಗುತ್ತೋ, ಅದೇ ಥರ ಇಲ್ಲಿ ಒಬ್ಬ ಹುಡುಗ ನೋಡಿ ಅವ್ನು ಫೀಡ್ ಮಾಡ್ತಿದ್ದಾನೆ. ಅವ್ರ ಅಪ್ಪ ಅದನ್ನ ತಗೊಂಡು ವೀಡಿಯೋ ಮಾಡ್ಕೊಂಡು ಖುಷಿ ಪಡ್ತಿದ್ದಾರೆ. ಅದೇ ರೀತಿ ನಾನು ಇರಲಿ ಅಂತ ಫೀಡ್ ಮಾಡ್ತಿದ್ದೆ ಫುಡ್ಡು. ಅದು ಒಂದೊಂದಾಗಿ ಲವ್ ಬರ್ಡ್ಸ್ ಬರೋದಾಗಲಿ, ಮತ್ತು ಅದನ್ನ ಊಟ ಮಾಡೋದ್ರಲ್ಲಾಗಲಿ, ಅದು ಅಕಸ್ಮಾತ್ ಕಚ್ಚೋದ್ರಲ್ಲಾಗಲಿ, ಒಂಥರ ಇದೆಲ್ಲ ಏನೋ ನಮಗೇನೋ ಮುಟ್ಟಿದ ತಕ್ಷಣ ಇಷ್ಟು ದಿನ ನಾವಿಲ್ಲಿ ಕುವೈಟಲ್ಲಿ ನಮ್ಗೆ ಯಾವ್ದು ಪ್ರಾಣಿ ಪಕ್ಷಿ ಏನಾದ್ರೂ ನಾವು ಇನ್ವಾಲ್ವ್‌ಮೆಂಟ್ ಇರಲ್ಲ. ನಮ್ಮ ಕಡೆ ಆದರೆ, ಹಳ್ಳಿ ಕಡೆ ಆದರೆ ಒಂದು ಹಸು ಆಗಿರ್ಬೋದು, ಕರು ಆಗಿರ್ಬೋದು, ಪ್ರತಿಯೊಂದು ಇನ್ವಾಲ್ವ್‌ಮೆಂಟ್ ಇರುತ್ತೆ. ಬಟ್ ಇಲ್ಲಿ ಹಂಗಿರಲ್ಲ. ಇಲ್ಲಿ ಬಂದು ನಾನು ಇವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಿದ್ದಾಗ ನಂಗೆ ಟೈಮ್ ಹೋಗಿದ್ದು ಗೊತ್ತಾಗಿಲ್ಲ. ಮತ್ತು ಅಲ್ಲಿ ಬಿಟ್ಟು ಬರೋಕ್ಕೂ ಮನಸ್ಸಾಗಿಲ್ಲ. ಆ ಥರ ಒಂಥರ ಇನ್ವಾಲ್ವ್‌ಮೆಂಟು ತುಂಬ ದಿನಗಳಾದ್ಮೇಲೆ ನಂಗೆ ತಕ್ಷಣ ಈ ಥರ ಇನ್ವಾಲ್ವ್‌ಮೆಂಟು ಒಂಥರ ಚೆನ್ನಾಗಿತ್ತು. ಮತ್ತೆ ಯಾವಾಗಾದ್ರೂ ವಿಸಿಟ್ ಮಾಡಬೇಕು ಅಂದ್ಕೊಳ್ತಿದ್ದೆ. ಒನ್ಸ್ ನಾನು ಎಕ್ಸಿಟ್ ಆದ ತಕ್ಷಣ ಇಲ್ಲೊಂದು ಪ್ರಾಣಿ ಇತ್ತು. ಅದ್ರ ನೇಮ್ ಅಂತ ಏನಂದ್ರೆ ಬತ್ಬುಕ್ ಅಂತ. ಅವ್ರ ಜೊತೆ ನೋಡಿ ಎಷ್ಟು ಇನ್ವಾಲ್ವ್‌ಮೆಂಟ್ ಆಗಿ, ಎಷ್ಟು ಫ್ರೆಂಡ್ಲಿಯಾಗಿ ತೀಟೆ ಮಾಡ್ಕೊಂಡು, ಆಟ ಆಡ್ಕೊಂಡು, ನಾಟಿ ಥರ ಇದು ಮಾಡಿದ್ರು. ನಾನವನಲ್ಲ. ನಾನು ತಗೊಂಡೋಗೋ ಅಷ್ಟೇ ನಾನು ಟೋಪಿ ಕಿತ್ತಾಕೋದಾಗ್ಲಿ, ನಾನು ಇದು ಮಾಡೋದಾಗ್ಲಿ, ನನ್ನ ಮೇಲೆ ಹತ್ತೋದಾಗ್ಲಿ ಅದೇ ಥರ ಮಾಡ್ತಿತ್ತು. ಎರಡು ಪ್ರಾಣಿ ಕಾಣಿಸಿದ್ವಿ. ಅಂದರೆ ಇದು ಚರ್ಮ ಬಂದು ಒರಿಜಿನಲ್ಲೇ, ಜಿಂಕೆ ಮತ್ತು ಕರಡಿದು. ಇದು ಫುಲ್ ಒಳಗಡೆ ಇದಾಕಿ ಇದು ಮಾಡಿದ್ದಾರೆ. ಬಟ್ ಎಲ್ಲ ಫುಲ್ ಒರಿಜಿನಲ್ ಥರ ಕಾಣಿಸುತ್ತೆ. ಬಟ್ ಒಂಚೂರು ಆರ್ಟಿಫಿಷಿಯಲ್ ಹಂಗೆ ಕಾಣಿಸಲ್ಲ. ಇದು ಕರಡಿ ಬಂದು ಅವ್ರು ಸೇಲಿಂಗ್ ಇಟ್ಟಿರೋದಂತ. ಇದು 1000 KD ಹೇಳ್ತಾರೆ. ಅಂದರೆ ಇಂಡಿಯನ್ ಕರೆನ್ಸಿಗೆ ಬಂದು 2.5 ಲಕ್ಷ 2,75,000 ಆಗುತ್ತೆ. ಇಷ್ಟು ತೊಗೊಂಡೋಗಿ ಅಂತಿದ್ರು. ನಾನು ಇದನ್ನು ತೊಗೊಂಡೋದ್ರೆ ನಮ್ಮ ಇಂಡಿಯಾದಲ್ಲಿ ಎತ್ಕೊಂಡು ಜೈಲಲ್ಲಿ ಹಾಕ್ತಾರೆ ಅಂತ ನಾನು ಯಾವುದೂ ಬೇಡ ಅಂತಿದ್ದೆ, ಕಾಮೆಡಿ ಮಾಡ್ತಿದ್ದೆ. ನೋ ಕಾಮೆಂಟ್ಸ್. ಇದು ಇವತ್ತಿನ ವಿಡಿಯೋ ಆಗಿರುತ್ತೆ. ನಿಮ್ಗೆ ಇಷ್ಟ ಆಗಿದ್ರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಅದೇ ಥರ ಮುಂದೆ ಬರುವಂತಹ ವಿಡಿಯೋಗೋಸ್ಕರ ನನ್ನ ಯೂಟ್ಯೂಬ್ ಚಾನಲನ್ನು ಫಾಲೋ ಮಾಡಿ. ಅದೇ ಥರ ಯಾವಾಗಲೂ ಇದೇ ಥರ ನಿಮ್ಮ ಸಪೋರ್ಟ್ ಇರಲಿ ಅಂತ ನಾನು ಕೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್. ಮತ್ತೆ ನಾವು ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.